ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅದು ಹೆಂಗೋ ಖರ್ಗೆ ಅವರಿಗೆ ಕೆಲವೊಂದು ವಿಚಾರಗಳು ಮೊದಲೇ ಗೊತ್ತಾಗ್ಬಿಡುತ್ತಾ ಅಂತ, ಅಥವಾ ಅವ್ರು ಹೇಳಿದ ಮೇಲೆ ಅದೇನಾದರೂ ನಿಜ ಆಗಿಬಿಡುತ್ತಾ, ಒಂದು ಅರ್ಥವೇ ಆಗೋದಿಲ್ಲ ನೋಡಿ. ಮೊನ್ನೆ ರಾಜ್ಯಸಭೆಯಲ್ಲಿ ಖರ್ಗೆ ಸಾಹೇಬರು ಅಮಿತ್ ಶಾ ಅವರನ್ನು ನೋಡ್ತಾ ತಮಾಷೆಯಾಗಿ ಮಾತಾಡ್ತಿದ್ರು. ಇಡಿ ಹಾಗೂ CBIಯನ್ನು ಅವರು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ. ಆನರೇಬಲ್ ಲೀಡರ್ ಆಫ್ ದಿ ಅಪೋಸಿಷನ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ. धन्यवाद सर, मुझे आपने विशेष मौका दिया, इसीलिए मैं आपका धन्यवाद करता हूं। और मेरी ये किस्मत अच्छी है कि सुनने के लिए गृह मंत्री भी यहाँ है, लेकिन गुफ्तगू कर रहे हैं, उसमें मैं डिस्टर्ब नहीं करना चाहता हूं कि आपके नो वो तो सुन रहे हैं। ऐसा रहता, एक आंख सुनने का है, एक आंख देखने का, कान, तो वो उसमें तो सब तरफ देखते रहते हैं। नहीं तो होम मिनिस्ट्री चलाते कैसा, लोगों को ईडी में डालते कैसा, CBI कैसा चलाते हैं, ये सब बहुत उसमें तो माहिर है सर. ಇದನ್ನು ಹೇಳಿ ಒಂದು ವಾರ ಕೂಡ ಆಗಲಿಲ್ಲ ನೋಡಿ. ಅಷ್ಟರಲ್ಲಿ ಇಡಿ ಒಂದು ದೊಡ್ಡ ಗಂಟನ್ನು ಹುಡುಕಿ ತೆಗೆದಿದೆ. ಅದು ಇಸ್ಲಾಮೀಕರಣದ ಗಂಟು. ಕೇರಳ ಒಂದು ಚಿಕ್ಕ ರಾಜ್ಯ ಆದರೂ ಅದರ ಕೀರ್ತಿ ಮಾತ್ರ ಭಾರಿ ದೊಡ್ಡದು. ನಿಮಗೆ ನೆನಪಿರಬಹುದು, ಅಮಿತ್ ಶಾ ಅವರು ನಮ್ಮ ಮಂಗಳೂರಿಗೆ ಬಂದಾಗ ಕೇರಳದ ಬಗ್ಗೆ ಮಾತಾಡಿದ್ದು ಅಂದರೆ ಅದು ಒಂದೇ ವಾಕ್ಯ, ಅದರಲ್ಲೇ ಎಲ್ಲವೂ ಅರ್ಥ ಆಗಿತ್ತು. ನಿಮ್ಮ ಪಕ್ಕದಲ್ಲಿಯೇ ಕೇರಳ ಇದೆ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಅಂತ. ಅಂದರೆ ಕೇರಳದಲ್ಲಿ ಆ್ಯಂಟಿ ನ್ಯಾಷನಲಿಸ್ಟ್ಗಳು ಜಾಸ್ತಿ ಇದ್ದಾರೆ ಅಂತ. ಅದು ಗೊತ್ತಾಗಬೇಕಂದ್ರೆ ಕೇರಳ ಚಿತ್ರರಂಗವನ್ನು ನೋಡಿದ್ರೆ ಅರ್ಥ ಆಗಿಬಿಡುತ್ತೆ. ಇತ್ತೀಚೆಗೆ ಮಲಯಾಳಂ ಸಿನಿಮಾ ರಂಗದಲ್ಲಿ ದೊಡ್ಡ ಹಗರಣಗಳು ನಡೀತಾ ಇದೆ. ಯಾರು ಕೂಡ ಅದರ ಕಡೆ ಗಮನ ಹರಿಸಿರಲಿಲ್ಲ. ಆದರೆ ಇಡಿ ಈಗ ಈ ಹಗರಣದ ಕಡೆ ಕಣ್ಣು ಹಾಕಿದೆ. ಕಂತೆ ನೋಟುಗಳನ್ನು ವಶಪಡಿಸ್ಕೊಂಡಿದೆ. ವೀಕ್ಷಕರೇ, ಪೂರನ್ ಈ ಸಿನಿಮಾ ಹೆಸರು ಕೇಳಿರ್ತೀರಾ ಅಂದ್ಕೊಳ್ತೀನಿ. ಇತ್ತೀಚೆಗೆ ಭಾರಿ ವಿವಾದವನ್ನು ಸೃಷ್ಟಿಸಿರುವಂತಹ ಸಿನಿಮಾ. ಮೋಹನ್ ಲಾಲ್ ಮಲಯಾಳಂನ ಬಹುದೊಡ್ಡ ನಟ, ಅವರು ಈ ಸಿನಿಮಾದಲ್ಲಿ ಹೀರೋ. ಈ ಸಿನಿಮಾ ಹಿಂದೂ ವಿರೋಧಿ ಸಿನಿಮಾ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗ ಅದರ ನಿರ್ಮಾಪಕರ ಮೇಲೆ ಇಡಿ ದಾಳಿಯನ್ನು ಮಾಡಿದೆ. ಯಾಕಂದರೆ ಆ ನಿರ್ಮಾಪಕರ ಮೇಲೆ PMLA ಹಾಗೂ ಫೆಮಾ ಪ್ರಕರಣಗಳು ದಾಖಲಾಗಿದೆ. ವೀಕ್ಷಕರೇ, ಇತ್ತೀಚೆಗೆ ಕೇರಳದಲ್ಲಿ ಚಿನ್ನದ ಕಳ್ಳ ಸಾಗಾಣಿಕೆ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಅದರ ಬಗ್ಗೆ ಸಾಕಷ್ಟು ಸುದ್ದಿಯನ್ನು ಕೂಡ ಕೇಳಿದ್ವಿ. ಕೇರಳದಲ್ಲಿ ಮಧ್ಯಪ್ರಾಚ್ಯ ಅಂದರೆ ಅರಬ್, ಇರಾನ್, ಈಜಿಪ್ಟ್ ಅಂತಹ ದೇಶಗಳಿಂದ ಹಣ ಕೂಡ ಅಕ್ರಮವಾಗಿ ಬರ್ತಾ ಇದೆ. ಮಲಯಾಳಿಗಳು ದುಬೈನಲ್ಲಿ ಸಾಕಷ್ಟು ನೆಲೆಸಿರೋದ್ರಿಂದ ಹಣ ದೊಡ್ಡ ಮಟ್ಟದಲ್ಲಿ ವಿನಿಮಯ ಆಗ್ತಿದೆ. ಆ ಹಣದಿಂದ ಇಸ್ಲಾಮನ್ನು ಹರಡೋ ಪ್ರಯತ್ನ ಕೂಡ ನಡೀತಾ ಇದೆ. ಕೇರಳದಲ್ಲಿ PFI ಎಷ್ಟು ಸಕ್ರಿಯವಾಗಿದೆ ಅನ್ನೋದನ್ನು ನಾವೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಅದರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ಕೇರಳ ವಿಶ್ವದ ಕಮ್ಯುನಿಸ್ಟರ ಕೇಂದ್ರ ಆಗಿದೆ. ದೇಶದಲ್ಲಿ ಆಯ್ಕೆಯಾದಂತಹ ಮೊದಲ ಕಮ್ಯುನಿಸ್ಟ್ ಸರ್ಕಾರ ಅಂದರೆ ಅದು ಕೇರಳ ಸರ್ಕಾರ. ಅದನ್ನು ನಂತರ ಅವತ್ತು ನೆಹರು ಅವರು ವಜಾ ಮಾಡಿದರು. ಆದರೂ ಕೂಡ ಅಲ್ಲಿ ಕಮ್ಯುನಿಸ್ಟರ ಬೀಜ ಹಾಗೆ ಉಳಿದುಕೊಂಡಿದೆ. ಅವರು ಸುಮ್ಮನೆ ಕೂಡ ಕೂತ್ಕೊಂಡಿಲ್ಲ. ಇದೇ ಕಮ್ಯುನಿಸ್ಟರು ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದಾರೆ. ಮುಂಬೈ, ಬಂಗಾಳ ಮತ್ತು ಕೇರಳದಲ್ಲಿ ಸಿನಿಮಾ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಆಗಲೇ ಹೇಳಿದಾಗೆ ಇತ್ತೀಚೆಗೆ ಪೂರನ್ ಅನ್ನೋ ಸಿನಿಮಾ, ಇದರ ಕಥೆ ಏನಂದರೆ 2002ರ ಗುಜರಾತ್ ಗಲಭೆಯಲ್ಲಿ ಬಲರಾಜ್ ಅನ್ನೋ ಕಟ್ಟರ್ ಹಿಂದೂ ನಾಯಕನಿರ್ತಾನೆ. ನಂತರ ಆತ ಇಡೀ ಭಾರತದಲ್ಲಿ ದೊಡ್ಡ ರಾಜಕಾರಣಿಯಾಗಿ ಹೊರಹೊಮ್ಮುತ್ತಾನೆ. ಕೊನೆಯಲ್ಲವನು ಕೇರಳದ ಕಡೆ ಬರ್ತಾನೆ. ಆ ಬಲರಾಜಿನಿಂದ ಕೇರಳದ ಜನ ಭಯ ಪಡೋ ಹಾಗಾಗುತ್ತೆ. ಅಂದರೆ ಬಲರಾಜ್ ಹಿಂದೂ ನಾಯಕ, ಆತನನ್ನು ವಿಲನ್ ಅಂತ ತೋರಿಸಲಾಗುತ್ತೆ.
ಅವನಿಂದ ಕೇರಳವನ್ನು ಬಚಾವ್ ಮಾಡೋದಕ್ಕೆ ಯಾರಂದರೆ ಸ್ಟೀಫನ್ ಮತ್ತು ಇನ್ನೊಬ್ಬ ಜಾಹಿದ್ ಅನ್ನೋರು ಬರ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಟ್ಟರ್ ಹಿಂದುತ್ವವಾದಿ ಇಲ್ಲಿ ವಿಲನ್. ಅವನಿಂದ ಕೇರಳವನ್ನು ಕ್ರಿಶ್ಚಿಯನ್ ಆದಂತಹ ಸ್ಟೀಫನ್ ಹಾಗೂ ಮುಸ್ಲಿಂ ಜಾಹಿದ್ ಕಾಪಾಡೋದಂತೆ. ಅಂದರೆ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಹಿಂದುವಿನ ವಿರುದ್ಧ ಹೋರಾಡೋದು ಈ ಸಿನಿಮಾದ ಕತೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಏನಂದರೆ, ಈ ಮೂವಿಯ ಬಜೆಟ್ ಬರೋಬ್ಬರಿ 180 ಕೋಟಿ. ನೀವು ಟ್ರೇಲರ್ ನೋಡಿದ್ರೆ ಇದು ಭಾರತದ ಸಿನಿಮಾನೋ ಅಥವಾ ಹಾಲಿವುಡ್ ಸಿನಿಮಾನೋ ಅನ್ನೋ ರೇಂಜ್ಗೆ ಮಾಡಲಾಗಿದೆ. ಇದೊಂದೇ ಸಿನಿಮಾ ಅಂತಲ್ಲ, ಈಗಿನ ಸಾಕಷ್ಟು ಸಿನಿಮಾಗಳು ಹೀಗೆ ಇದ್ದಾವೆ. ಇತ್ತೀಚೆಗೆ ನೆಟ್ಫ್ಲಿಕ್ಸ್ನಲ್ಲಿ ಬಹಳ ಫೇಮಸ್ ಆಗಿದ್ದ ರೈಫಲ್ ಕ್ಲಬ್, ಇದರಲ್ಲಿ ಅನುರಾಗ್ ಕಶ್ಯಪ್ ವಿಲನ್ ಪಾತ್ರದಲ್ಲಿ ನಟಿಸ್ತಾರೆ. ಮತ್ತೊಮ್ಮೆ ಅನುರಾಗ್ ಕಶ್ಯಪ್ ಒಬ್ಬ ಹಿಂದೂ ಆಗಿ ಕಾಣಿಸ್ಕೊಳ್ತಾರೆ. ಅಲ್ಲಿ ಒಂದು ಕ್ಲಬ್ ಇದೆ. ಅಲ್ಲಿನ ಜನರು ಮುಖ್ಯವಾಗಿ ಕ್ರಿಶ್ಚಿಯನ್ರು. ಅವರು ಕಾಡಿನಲ್ಲಿ ಬೇಟೆಯಾಡ್ತಿರ್ತಾರೆ. ನಂತರ ಅನುರಾಗ್ ಕಶ್ಯಪ್ ಹಾಗೂ ಅವರ ಮಗ ಅಲ್ಲಿ ಅತಿಕ್ರಮಣವನ್ನು ಮಾಡಿದಾಗ ಆ ಜನರು ಅವರನ್ನು ಕೊಲ್ತಾರೆ. ಒಟ್ಟಾರೆ ಈ ಮೂವಿಯ ಸಂದೇಶ, ಕೇರಳ ಅನ್ನೋದು ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರ ಮೂಲಭೂಮಿ, ಅದನ್ನು ಹಿಂದೂಗಳು ಅತಿಕ್ರಮಣ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ. ಕೇರಳದಲ್ಲಿ ನಿಧಾನವಾಗಿ BJPಯ ಪ್ರಾಬಲ್ಯ ಹೆಚ್ಚಾಗೋದಕ್ಕೆ ಶುರುವಾಗಿದೆ. ಸುರೇಶ್ ಗೋಪಿ ಅವರು ಅಲ್ಲಿ ಖಾತೆಯನ್ನು ಕೂಡ ಓಪನ್ ಮಾಡಿದ್ದಾರೆ. ಸೊ ಈ ಸಿನಿಮಾಗಳ ಮೂಲಕ ಹಿಂದೂಗಳ ಮೇಲೆ ಕೆಟ್ಟ ಒಪಿನಿಯನನ್ನು ಕ್ರಿಯೇಟ್ ಮಾಡುವ ಪಿತೂರಿ ಅಲ್ಲಿ ನಡೀತಾ ಇದೆ. ಇದರ ನಡುವೆ ಈ ಎಂಪುರಂನ ನಿರ್ಮಾಪಕ ಗೋಕುರನ್ ಗೋಪಾಲನ್ ಜಿ ಅವರ ವಿರುದ್ಧ ಕೂಡ ಫೆಮಾ ಕೇಸ್ ದಾಖಲಾಗಿದೆ. ಎಂಪುರಂ ಸಿನಿಮಾಗೆ ಇಬ್ಬರು ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಗೋಕುರನ್ ಗೋಪಾಲ್ಜಿ ಒಬ್ಬರಾದರೆ ಇನ್ನೊಂದು ನಿರ್ಮಾಣ ಕಂಪನಿ ಲೈಕಾ ಪ್ರೊಡಕ್ಷನ್. ಈ ಲೈಕಾ ಪ್ರೊಡಕ್ಷನ್ ಕಂಪನಿ ಶ್ರೀಲಂಕಾದ ತಮಿಳು ನಗರದ ಬ್ರಿಟಿಷ್ ಪ್ರಜೆಗೆ ಸೇರಿತ್ತು. ಅದರ ಪ್ರಧಾನ ಕಚೇರಿ ಚೆನ್ನೈನಲ್ಲಿದೆ. ಇವರು ಮಲಯಾಳಂನ ಸಿನಿಮಾಗೆ 180 ಕೋಟಿ ಹಣ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅಂದರೆ ಇದರ ಆಳ ಅಗಲ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವರ ಉದ್ದೇಶ ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಅಂತ ಡಿವೈಡ್ ಮಾಡೋದು. ಸಿನಿಮಾಗಳ ಮೂಲಕ ಉತ್ತರ ಭಾರತದವರು ಹಾಗೂ ನಾವು ಬೇರೆ ಅನ್ನೋ ಮನೋಭಾವವನ್ನು ಸೃಷ್ಟಿಸೋದು. ಇಂಥ ಕೆಲಸ ಮಾಡೋದಕ್ಕೆ 180 ಕೋಟಿ ಯಾವ ಲೆಕ್ಕ ಹೇಳಿ. ಕೇರಳದಲ್ಲಿ ಇನ್ನೊಂದು ಆಘಾತಕಾರಿ ವಿಷಯ ಏನಂದರೆ, ಹಿಂದೂ ಹೆಸರಿಟ್ಕೊಂಡವರು ಹಿಂದೂ ಆಗಿರೋದಿಲ್ಲ. ಕೇರಳದ ಕಥೆನೇ ಬೇರೆ ಇದೆ ಬಿಡಿ. ಹಿಂದೂ ಹೆಸರಿದ್ದವರು ಕ್ರಿಶ್ಚಿಯನ್ ಆಗಿರೋ ಚಾನ್ಸಸ್ಸೇ ಜಾಸ್ತಿ. ನಿಮಗೆ ಗೊತ್ತೇ ಆಗೋದಿಲ್ಲ. ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಹಾಗೂ ಅವರ ಪತ್ನಿ ಸುನಿತಾ ಕೇಜ್ರಿವಾಲ್, ಜಗನ್ಮೋಹನ್ ರೆಡ್ಡಿ ಹಾಗೂ ಅವರ ಸಂಪೂರ್ಣ ಕುಟುಂಬ, ಉದಯನಿಧಿ ಸ್ಟಾಲಿನ್ ಹಾಗೂ ಆತನ ಫ್ಯಾಮಿಲಿ, ಜೊತೆಗೆ ಖರ್ಗೆ ಹಾಗೂ ಖರ್ಗೆ ಅವರ ಕುಟುಂಬ. ಇದ್ಯಾವುದನ್ನು ಕೂಡ ನಾವು ಯೋಚನೆ ಮಾಡದೆ ಯಾಮಾರ್ತಿದ್ದೀವಿ ಅಷ್ಟೇ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.